ಅಲ್ಲ, ಎಲ್ಲ ಆರ್ಥಿಕತೆಗಳು ತನ್ನ ತುತ್ತ ತುದಿಗೆ ಹೋದ್ಮೇಲೆ ಅವು ಅವನತಿ ಹೊಂದಿದವೆ, ಮತ್ತೆ ಹೊಸ ಆರ್ಥಿಕತೆಗಳು ಉದಯ ಆಗಿದೆ. ಈಗ ನೀವು ಈವನ್ ಹಿಸ್ಟಾರಿಕಲಿ ನೋಡಿದ್ರೆ ಭಾರತ ಕೂಡ ಒಂದು ಕಾಲಘಟ್ಟದಲ್ಲಿ 1ರಿಂದ 11ನೇ ಶತಮಾನದಲ್ಲಿ ವಿ ವೇರ್ ದ ಟಾಪ್ ಮೋಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಅಲ್ಲೇ ನಾವು ನಮ್ದು GDP 32% ಇತ್ತು ಫಸ್ಟ್ 11th ಸೆಂಚುರಿ. ಇದನ್ನ ಇತಿಹಾಸ ಕೂಡ ಹೇಳುತ್ತೆ ಈಗ. ಆದ್ರೆ ಒಂದ್ ಕಾಲಘಟ್ಟದ ನಂತರ ಚೈನಾ ಆಯ್ತು, ಅನಂತರ UK ಆಯ್ತು, ಇವಾಗ US ಆಗಿದೆ. ಈಗ US ಅದರ ಪತನದ ಹಾದಿಯಲ್ಲಿದೆ ಅಂದ್ರೆ ಬಹುಶಃ ನಂಬಬಹುದು ಅನ್ಸುತ್ತೆ. ಆದ್ರೆ ಇಷ್ಟು ಬೇಗನಾ ಅನ್ನೋದಕ್ಕೆ ನನ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದು ಈಗ್ಲೂ ಕೂಡ ಅಗಾಧವಾದ ಆರ್ಥಿಕ ಶಕ್ತಿ ಅದರ ಜೊತೆಗಿದೆ. ಅದರ ನಂಬರ್ಸ್ ಇಟ್ ಸೆಲ್ಫ್ ಸ್ಪೀಕ್ಸ್ ಫಾರ್ ಇಟ್. ಈಗ $28 ಟ್ರಿಲಿಯನ್ ಆರ್ಥಿಕತೆ, ಅದು ಅಷ್ಟು ಸುಲಭವಾಗಿ ಡೌನ್ಫಾಲ್ ಆಗಲ್ಲ, ಬಟ್ ಗ್ರಾಜುಯಲ್ ಆಗಿ ಕೊಲ್ಯಾಪ್ಸ್ ಆಗಬಹುದು. ಬೇರೆ ಅದರ ಸ್ಥಾನವನ್ನ ಚೈನಾ ಅಥವಾ ಭಾರತ ತುಂಬಬಹುದು ಕಾಲಘಟ್ಟದಲ್ಲಿ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಮುಖ್ಯವಾಗಿ ನಾನು ಅನ್ಕೊಳ್ಳೋದೇನು ಅಂತಂದ್ರೆ, ಈ ವ್ಯಕ್ತಿ ಮಾಡ್ತಿರೋ ಹುಚ್ಚಾಟ ಅದಕ್ಕೆ ಇಂಬು ಕೊಡ್ತಾ ಇದೆ ಅಂತ. ಈಗ ಟ್ರಂಪ್ ಏನು ಮಾಡ್ತಿದ್ದಾರೆ, ಈ ಒಂದು ಎಲ್ಲಾ ಕಂಟ್ರೀಸು ಒಂದಲ್ಲ ಒಂದ್ ಕಾಲಘಟ್ಟದಲ್ಲಿ ಡೌನ್ಫಾಲ್ ಆಗಿ ಇನ್ನೊಂದ್ ಕಂಟ್ರಿ ರೈಸ್ ಆಗೋದು ಕಾಮನ್. ಅದು ಹಿಸ್ಟ್ರಿಲಿ ನೋಡಿದ್ರೆ ನಾವು ಅದನ್ನ ಬಹುಶಃ ಇವರು ಸ್ವಲ್ಪ ಇದನ್ ಮಾಡ್ತಿದ್ದಾರೆ, ಆಕ್ಸಿಲರೇಟ್ ಮಾಡ್ತಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅವರ ಸ್ಟೇಟ್ಮೆಂಟ್ಸ್ ಅನ್ನ ನೋಡಿದ್ರೆ ಅವರು ದಿ ವೇ ಹಿ ಇಸ್ ಟಾಕಿಂಗ್. ಕಾರ್ಲ್ಸನ್ ಹೇಳೋದು ಮ್ಯಾನೇಜ್ಡ್ ಸೂಸೈಡ್ ಆಫ್ ಅಮೆರಿಕನ್ ಗ್ಲೋಬಲ್ ಪವರ್ ಅಂತ. ಟ್ರಂಪ್ ಸೂಸೈಡ್ ಅಂತ, ಬಹುಶಃ ಟ್ರಂಪ್ ಸೂಸೈಡ್ ಮಾಡಿಸಿದ್ದು ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಆ ರೀತಿಯಲ್ಲೇ ಅವರು ನಡ್ಕೊಂಡು ಇದನ್ನ ಯುದ್ಧವನ್ನ ಶುರು ಮಾಡಿ ಅನ್ನೆಸರಿಯಾಗಿ ಇಡೀ ವಿಶ್ವಕ್ಕೆ ತೊಂದರೆ ಕೊಡ್ತಾ ಇದಾರೆ. ಬರೀ ಅವರಿಗೆ ತೊಂದರೆ ಆಗಿದ್ದಿದ್ರೆ ಅದು ಪರವಾಗಿರ್ಲಿಲ್ಲ, ಆದ್ರೆ ಇಡೀ ವಿಶ್ವಕ್ಕೆ ಅವರು ತೊಂದರೆ ಕೊಡ್ತಾ ಇದ್ದಾರೆ. ನೀವು ಗಮನಿಸಿದ್ರೆ ಇವನ್ ಇವತ್ತು ಅಲ್ ಜಜೀರಾ ಅವರ ತೌಹೀದ್ ಔಸಾದಿ ಅನ್ನುವಂತಹ ಅವರ ರಿಪೋರ್ಟರ್ ಕೂಡ ಹೇಳ್ತಿರೋದೇನು ಅಂದ್ರೆ, ಈಗಾಗ್ಲೇ ಯುದ್ಧ ಇಂಟೆನ್ಸಿಫೈ ಆಗ್ಬಿಟ್ಟಿದೆ ಅನ್ನೋ ತರದಲ್ಲಿ ಅವರು ವರದಿಯನ್ನ ಮಾಡಿರೋದನ್ನು ನಾನು ಗಮನಿಸ್ತಾ ಇದ್ದೆ. ಯಾಕಂದ್ರೆ ಅವ್ರಿಗಾಗ್ಲೇ ಕಾರ್ಗ್ ಐಲ್ಯಾಂಡ್ ಮೇಲೆ ಕಾರ್ಗ್ ಐಲ್ಯಾಂಡ್ ಮೇಲೆ ಆಗ್ಲೇ ಅಟ್ಯಾಕ್ ಆಗಿದೆ ಅನ್ನುವಂತ ಅರ್ಥದಲ್ಲಿ ಮಿಸೈಲ್ಸ್ ಬಿದ್ದಿವೆ ಅಂತ ಮಾಹಿತಿ ಇದೆ ಸರ್. ಕಾರ್ಗ್ ಮೇಲೆ ಅಟ್ಯಾಕ್ ಆಗಿರೋದು ಹೌದು, ಬಟ್ ಇರಾನ್ ಹೇಳ್ತಿರೋದು ಅಲ್ಲಿ ಏನೂ ಇಲ್ಲ ಅಂತ, ಅದು ಖಾಲಿ ಅಂತ ಹೇಳ್ತಿದಾರೆ ಅವರು. ಹಾಗೇನೆ ಅದೊಂದೇ ಹೇಳಿಲ್ವಲ್ಲ ಅವರು, ಇನ್ನೊಂದು ಹೇಳ್ತಿದ್ದಾರೆ. ಈಗ ಆಗ್ಲೇ ಇಸ್ರೇಲ್ ಕೂಡ ಇರಾನಿಯನ್ ಪ್ಲೇನ್ಸ್ ಮತ್ತೆ 3 ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದೆ ಇವತ್ತು ಅಂತ ಹೇಳ್ತಿದ್ದಾರೆ. ಇವ್ರು ಒಂದ್ ಕಡೆ ಡೆಡ್ ಲೈನ್ ಬಗ್ಗೆ ಮಾತಾಡ್ತಿದ್ದಾರೆ, ಇನ್ನೊಂದ್ ಕಡೆ ಆಗ್ಲೇ ಇಸ್ರೇಲ್ ದಾಳಿಯನ್ನ ಇಂಟೆನ್ಸಿಫೈ ಮಾಡಿರೋದು ಕೂಡ ವರದಿ ಆಗ್ತಾ ಇದೆ. ಒಟ್ಟಲ್ಲಿ ಮನುಕುಲಕ್ಕೂ ತೊಂದರೆ ಮಾಡುವ ಎಲ್ಲ ಲಕ್ಷಣಗಳು ಇದರಲ್ಲಿ ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಅಮೆರಿಕದ ಅವನತಿಯ ಹಾದಿಯೂ ಇರ್ಬೋದು, ಹಾಗೇನೆ ಇಡೀ ವಿಶ್ವ ಬಹುಶಃ 2 ವರ್ಷ ಹಿಂದಕ್ಕೆ ಹೋಗುತ್ತೆ ಆರ್ಥಿಕವಾಗಿ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಇದನ್ನ ನೋಡ್ತಾ ಇದ್ರೆ, ಪ್ರತಿ ನಂಬರ್ಸ್ ನೋಡ್ತಾ ಇದ್ರೆ ನಮ್ಗೆ ಮತ್ತೆ ಇನ್ಫ್ಲೇಷನ್ ರೈಸ್ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ನಾವು 2 ವರ್ಷ ಹಿಂದಕ್ಕೆ ಹೋಗುವ ರೀತಿಯಲ್ಲಿ ಕಾಣ್ತಾ ಇದೆ ಇಡೀ ವಿಶ್ವದ ಆರ್ಥಿಕತೆ ಬಗ್ಗೆ ಮಾತಾಡುವಾಗ. ಹಾಗೇನೆ ಇಸ್ರೇಲ್ ಮತ್ತೆ ಅಮೆರಿಕ ಕೂಡ ಸಾಕಷ್ಟು ಲಾಸಸ್ ಒಳಗಾಗಿದೆ. ಆದ್ರೆ ಹ್ಯೂಮನ್ ಲಾಸ್ ನ ನೀವು ನೋಡಿದ್ರೆ ಅಮೆರಿಕನ್ಸ್ ಗಿಂತ ಹೆಚ್ಚು ಅಮೆರಿಕನ್ಸ್ ಹತ್ರ ಇಸ್ರೇಲ್ ಅಲ್ಲಿ ಕಡಿಮೆ ಮ್ಯಾನ್ ಲಾಸ್ ಆಗಿದೆ. ಎಲ್ಲೂ ಆಗ್ಬಾರ್ದು, ಆದ್ರೆ ಇರಾನ್ ಅಲ್ಲಿ ನೋಡಿ 2076 ಜನ ಇವತ್ತಿಗೆ ಜನ ಸತ್ತೋಗಿದ್ದಾರೆ ಈ ಅಟ್ಯಾಕ್ ಇಂದ. ಮತ್ತೆ 26,500 ಜನ ಇಂಜರೀಸ್ ಆಗಿದೆ. ಆದ್ರೆ ಇದು ನೀವು ಇಸ್ರೇಲ್ ಹೋಲಿಸಿದ್ರೆ ತುಂಬಾ 26 ಜನ ಮಾತ್ರ ಅಲ್ಲಿ ಇದಾಗಿದ್ದಾರೆ, ಮತ್ತೆ 6,951 ಜನ ಗಾಯಗೊಂಡಿದ್ದಾರೆ. ಸೊ ಈ ಎಲ್ಲ ಅಂಕಿಅಂಶಗಳನ್ನ ನೋಡಿದ್ರೆ ಒಂದು ಏನು ಮೇಲ್ನೋಟಕ್ಕೆ ನಮ್ಗೆ ಇರಾನ್ ತುಂಬಾ ಗಟ್ಟಿಯಾಗಿ ಕಾಣಿಸ್ತಾ ಇದೆ, ಆದ್ರೆ ಅದರ ಆರ್ಥಿಕತೆಯು ಜರ್ಜರಿತವಾಗ್ತಾ ಇದೆ. ಸರ್, ನನಗೆ ಆಶ್ಚರ್ಯ ಆಗಿದ್ದು ಕೇಶವ್ ಸರ್, ಇಲ್ಲೇನಂದ್ರೆ ಇದೇ ವ್ಯಕ್ತಿ ಇಲ್ಲಿ ಒಂದ್ ಕಡೆ ಮಾತಾಡ್ತಾ ಹೇಳ್ತಿರೋದಿಲ್ಲಿ, ಗ್ಲೋಬಲ್ ಅಮೆರಿಕನ್ ಎಂಪೈರ್ ಹ್ಯಾಸ್ ಅಫಿಷಿಯಲಿ ಎಂಡೆಡ್ ನಾಟ್ ಬಿಕಾಸ್ ಆಫ್ ಅ ಲ್ಯಾಕ್ ಆಫ್ ಮಿಲಿಟರಿ ಮೈಟ್ ಬಟ್ ಬಿಕಾಸ್ ಆಫ್ ಎ ಕೊಲಾಪ್ಸ್ ಇನ್ ಲೀಡರ್ಶಿಪ್ ಅಂಡ್ ಮಾರಲ್ ಅಥಾರಿಟಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ ಸರ್ ಇದು? ಕರೆಕ್ಟ್ 100% ಡ್ಯೂ ಟು ದಿ ಲ್ಯಾಕ್ ಆಫ್ ಪ್ರಾಪರ್ ಲೀಡರ್ಶಿಪ್ ಇನ್ ದ ನೇಮ್ ಆಫ್ ಟ್ರಂಪ್. ಆ ತರ ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಬಿಕಾಸ್ ನೋಡಿ, ಅವ್ರು ಮಿಡ್ಲ್ ಆಫ್ ದಿ ವಾರ್ ಅಲ್ಲಿ ಒಬ್ರು ಕಮಾಂಡರ್ ನ ಫೈರ್ ಮಾಡ್ತಾರೆ. ದಿ ವೇ ಹಿ ಇಸ್ ಹ್ಯಾಂಡ್ಲಿಂಗ್ ದಿ ವಾರ್ ನಿಜವಾಗ್ಲೂ ಅದರಿಂದನೇ ಅವನತಿ ಆಗ್ತಾ ಇದೆ ಅಂತ ಕಾಣುತ್ತೆ. ಬಟ್ ಇನ್ನೊಂದು, ಯಾವ್ದೋ ದೇಶದ ಮೇಲೆ ಅನ್ನೆಸರಿಯಾಗಿ ಈ ತರ ಅಟ್ಯಾಕ್ ಮಾಡಿ ಇಡೀ ಮನುಕುಲಕ್ಕೆ ತೊಂದರೆ ಮಾಡೋದವ್ರಿಗೂ ಒಂದು ಪಾಠ ಆಯ್ತು ಇದು ಅಂತ ಅನ್ಸುತ್ತೆ ನನಗೆ. ನೋಡಿ, ಥ್ರೆಟ್ ಏನೇ ಇದ್ರೇನು ಇದನ್ನ ಡಿಪ್ಲೊಮ್ಯಾಟಿಕ್ ರೀಸನ್ಸ್ ಅಲ್ಲಿ ನೀವು ವಿಶ್ವಾಸಕ್ಕೆ ತಗೊಂಡು ಬೇರೆ ಬೇರೆ ರಾಷ್ಟ್ರಗಳನ್ನ ತಗೊಂಡು ಅವರು ಮಾತುಕತೆ ಮೂಲಕ ಬಗೆಹರಿಸ್ಕೋಬೇಕಾಗ್ಲಿ. ಈ ತರದ ಯುದ್ಧಗಳನ್ನ ಮಾಡಿ ಯಾರಿಗೆ ಒಳಿತಾಗ್ತಾ ಇದೆ ಇದು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಯಾರು ಶುರು ಮಾಡಿದ್ರೆ ಅವ್ರಿಗೆ ಅವನತಿಯನ್ನ ದಾರಿಯನ್ನ ಕೂಡ ಇದು
ತೋರಿಸ್ತಾ ಇದೆ. ಬಟ್ ವೇ ನನ್ಗೆ ಒಂದ್ ಸಣ್ಣ ಆತಂಕ ಅಂತೂ ಖಂಡಿತ ಇದೆ. ಇವರು ಈ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡಿದ್ರೆ ಇವ್ರು ಹುಚ್ಚಾಟ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದೇ ದಿನದಲ್ಲಿ 4 ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೆ ಇದನ್ನ ಪದೇ ಪದೇ ರಿಪೀಟ್ ಮಾಡ್ತಿರೋದು ನೋಡಿ, ಏನಾದ್ರೂ ಈವನ್ ಸಣ್ಣ ಮಟ್ಟದ ಹುಚ್ಚಾಟಕ್ಕೆ ಪ್ರಯತ್ನ ಪಟ್ರೇನು ಇರಾನ್ ಮೇಲೆ ಆ ರೀತಿ ಯಾವ್ದಾದ್ರು ಒಂದು ದಾಳಿ ಆಗದೆ ಇರ್ಲಿ, ಒಂದ್ ವೇಳೆ ಆ ತರದ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಮತ್ತೆ ಇದು ಎಸ್ಕಲೇಟ್ ಆಗತ್ತೆ, ಮತ್ತೆ ಆ ಎಲ್ಲ ವಿಶ್ವದ ಆರ್ಥಿಕತೆಗೂ ಹೊಡೆತ ಬೀಳುತ್ತೆ, ಭಾರತದ ಆರ್ಥಿಕತೆಗೂ ಹೊಡೆತ ಬೀಳುತ್ತೆ. ನನಗೆ ಭಯ ಇರೋದು ಆ ವಿಚಾರದಲ್ಲಿ. ಇಲ್ಲ ಇವರು ಇದಕ್ಕೆ ಹಿಂಗ್ ಹೇಳ್ತಾರೆ, ಇದು ಆಗೋದಿಲ್ಲ, ಸಿವಿಲೈಸೇಷನ್ಸ್ ಬಗ್ಗೆ ಮಾತಾಡ್ತಾರೆ, ಇದಾಗಲ್ಲ ಅನ್ನೋಂಥದ್ದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವರು ಹುಚ್ಚಾಟಕ್ಕೆ ಪ್ರಯತ್ನ ಪಟ್ಬಿಟ್ರೆ ಇಡೀ ಮನುಕುಲದ ಇದಕ್ಕೆ ತೊಂದರೆ ಆಗ್ಬಿಡತ್ತಲ್ಲ, ಇದು ಬೇರೆ ಬೇರೆ ರಾಷ್ಟ್ರಗಳು ಯುದ್ಧಕ್ಕೆ ಧುಮುಕ್ಬಿಟ್ರೆ ಏನೆಲ್ಲ ಆಗಬಹುದು ಅನ್ನುವಂತ ಒಂದ್ ಸಣ್ಣ ಅರಿವಾದ್ರೂ ಬಹುಶಃ ಟ್ರಂಪ್ ಇದ್ರೆ ಆ ದುಸ್ಸಾಹಸಕ್ಕೆ ಪ್ರಯತ್ನ ಮಾಡದೇ ಇರ್ಲಿ ಅನ್ನುವಂಥದ್ದು ನನ್ನ ಆಶಯ. ಫೈನ್ ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ನೋಡಿ, ಒಂದು ಚೆನ್ನಾಗಿ ಹೇಳಿದ್ರಿ, ಒಂದು ಸಾಫ್ಟ್ ಪವರ್ ಇತ್ತು ಇಷ್ಟ ದಿನ. US ಕಡೆಗೆ ಸಾಫ್ಟ್ ಪವರ್ ಇತ್ತು, ಎಲ್ಲಾ ದೇಶಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು, ಏಡ್ ಕೊಡ್ತಾ ಇದ್ರು, ಆಫ್ರಿಕನ್ ಕಂಟ್ರೀಸ್ ಕೊಡ್ತಾ ಇದ್ರು, ಡೆವಲಪಿಂಗ್ ಕಂಟ್ರೀಸ್ ಕೊಡ್ತಾ ಇದ್ರು, UN ಅಲ್ಲಿ ಸಾಕಷ್ಟು ರಿಲೀಫ್ ಇದಕ್ಕೆ ಫಂಡ್ ಮಾಡ್ತಾ ಇದ್ರು. ಒನ್ಸ್ ಟ್ರಂಪ್ ಬಂದ್ಮೇಲೆ ಎಲ್ಲದರಿಂದ ವಾಪಸ್ ಬರ್ಲಿಕ್ಕೆ ಶುರು ಮಾಡಿದ್ರು. ಅವರು ಒಂದು ಸ್ಟ್ರಾಟಜಿ ಕ್ಲಿಯರ್ ಆಗಿತ್ತು, ಲೆಟ್ ಮಿ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ. ಅಮೆರಿಕಾ ಗ್ರೇಟ್ ಮಾಡಕ್ ಹೋಗಿ ಅವ್ರ ಅಮೆರಿಕಾನ ವೀಕ್ ಮಾಡ್ತಾ ಹೋದ್ರು. ಅದಕ್ಕಾಗಿ ಈಗ ಆಗ್ಲೇನೆ ಮುಂಚೆನೆ ಶುರು ಆಗಿತ್ತು ಇದೇನಂದ್ರೆ, ಇವಾಗ ಹೊಸದಾಗಿ ಡಾಲರ್ನ ನಾವು ಕಡಿಮೆ ಮಾಡ್ಬೇಕು, ನಮ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋದು ಆಗ್ಲೇ ಶುರು ಆಗಿತ್ತು. ಅದಕ್ಕೆ ಬಹುಶಃ ಈಗ ಒಂದು ಕಾಲಘಟ್ಟ ಸನ್ನಿಹಿತ ಆಗಿದೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಈಗ ನೋಡಿ, ಯುರೋಪ್ ಎಲ್ಲ ಸೇರಿ ಯುರೋಪ್ ಮಾಡ್ಕೊಂಡು ಅದು ಸ್ಟ್ರೆಂಥನ್ ಮಾಡ್ಕೊಂಡಿದ್ರು. ಇನ್ನ ಬ್ರಿಕ್ ದೇಶಗಳು ಕೂಡ ಆ ತರದೊಂದು ಚರ್ಚೆ ನಡೀತಾ ಇತ್ತು, ಬ್ರಿಕ್ ದೇಶಗಳಲ್ಲೂ ಒಂದು ಆತರ ಮಾಡ್ಬೇಕು ಅಂತ. ಬಟ್ ಸ್ವಲ್ಪ ಕಷ್ಟ, ಬಟ್ ಪ್ರಯತ್ನ ನಡೀತಾ ಇತ್ತು. ಆಗ್ಲೇ ಈಗ ಭಾರತ ಮುಂಚೆನೆ ಇರಾನ್ ಜೊತೆನೂ ಟ್ರೈ ಮಾಡಿತ್ತು, ಅದು ನಮ್ಮ ರೂಪಾಯಿಯಲ್ಲೇನೆ ನಾವು ಕೊಡ್ತೀವಿ, ನಿಮ್ ಕರೆನ್ಸಿಯಲ್ಲೇ ನೀವು ಕೊಡಿ ಅನ್ನುವಂಥದ್ದನ್ನ ಇರಾನ್ ಜೊತೆಗೆ ಮುಂಚೆನೆ ಮಾತುಕತೆಯಲ್ಲಿತ್ತು. ಅನಂತರ ಈವನ್ ರಷ್ಯಾ ಜೊತೆಗೆ ನಾವು ಆ ವ್ಯಾಪಾರವನ್ನ ಮಾಡಿದ್ವಿ, ರಷ್ಯಾದ ರೂಬಲ್ಸ್ ಜೊತೆಗೆ ರೂಪಾಯಿನ ನೇರವಾಗಿ ಮಾಡ್ತಾ ಇದ್ವಿ. ಇವಾಗ ಏನಾಗಿದೆ, ಒಂದ್ ಕಡೆ ಇವ್ರದ್ದು ಈ ಯುದ್ಧದಲ್ಲಿ ಆಗಿರುವ ಅನಾಹುತ ಅಂದ್ರೆ, ಒಂದು ಏನಪ್ಪಾ ಅಮೆರಿಕ ಅಂದ್ರೆ ಒಂದು ಮೈಟಿ ಪವರ್ ಅನ್ನೋದ್ರು ಈಗ ಗ್ರಾಜುವಲ್ ಆಗಿ ಕಳೆಗುಂದುತ್ತಿರೋದ್ರಿಂದ ಈಗ ನ್ಯಾಚುರಲ್ ಆಗಿ ಈ ರಾಷ್ಟ್ರಗಳೆಲ್ಲವೂ ಒಗ್ಗೂಡ್ತವೆ. ಮಿಕ್ಕ ಎಲ್ಲ ರಾಷ್ಟ್ರಗಳು ಇಲ್ಲ ನಾವ್ ಯಾಕೆ ಡಾಲರ್ ಅಲ್ಲೇ ಇಲ್ಲ ನಾವು ಡಾಲರ್ ಅಲ್ಲೇ ಅವ್ರು ಮಾಡಿ ಅಂತ ಹೆದರ್ಸಿ ವ್ಯಾಪಾರ ಮಾಡಿ ಡಾಲರ್ ಅಲ್ಲೇ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡ್ಬೇಕು, ನಾವು ನಮ್ಮ ಕರೆನ್ಸಿಯಲ್ಲಿ ಮಾಡೋಣ. ಇಲ್ಲ ಅಂತಂದ್ರೆ ಒಂದು ಯುನೈಟೆಡ್ ಇದರಲ್ಲಿ ಇವಾಗ ಬ್ರಿಕ್ ರಾಷ್ಟ್ರಗಳೆಲ್ಲ ಸೇರಿ ನಾವೇನ್ ಮಾತುಕತೆಯಲ್ಲಿ ಇದೀವಿ ಅವೆಲ್ಲ ಸ್ಟ್ರೆಂಥನ್ ಆಗುವ ಕಾಲಘಟ್ಟ ಹತ್ರ ಆಗ್ಬೋದು. ಬಟ್ ಏನಂದ್ರೆ ಅಲ್ಲಿ ಭಾರತದ ಇಂಟ್ರೆಸ್ಟ್ ಚೈನಾ ಇಂಟ್ರೆಸ್ಟ್ ಒಂದಾಗೋದು ಅಷ್ಟು ಸುಲಭ ಅಲ್ಲ, ಹಾಗಾಗಿ ಅದು ತಡ ಆಗ್ತಾ ಇದೆ. ಒಂದ್ ವೇಳೆ ಅದು ಆಗ್ಬಿಟ್ಟು ಇಲ್ಲ ಭಾರತ ಚೈನಾ ಒಂದಾಗಿ ಅವರು ನಿಮ್ಮ ಇದು ಗಡಿ ತಂಟೆಗೆ ನಾವು ಬರಲ್ಲ ಅಂತ ಒಂದ್ ವೇಳೆ ಮಾತುಕತೆ ಮಾಡಿ ಒಂದಾದ್ರೆ ಖಂಡಿತ ಇದಕ್ಕೆ ಒಂದು ಆಲ್ಟರ್ನೇಟಿವ್ ಆದಂತ ಕರೆನ್ಸಿ ನಮ್ಮ ದೇಶಗಳಿಂದನೇ ಆಗತ್ತೆ, ಬ್ರಿಕ್ ರಾಷ್ಟ್ರಗಳಿಂದ ಆಗತ್ತೆ. ಸೊ ಈ ತರದ್ದು ಒಂದು ಇದಕ್ಕೆ ಬಹುಶಃ ಟ್ರಂಪ್ ಅವರು ಎಗೈನ್ ಹೆಲ್ಪ್ ಮಾಡಿದ್ದಾರೆ ಅಂತ ನಾವ್ ಹೇಳ್ಬೇಕು. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಟ್ರಂಪ್ಗೆ. ಯಾಕೆಂದ್ರೆ ಅಲ್ಲಿವರೆಗೂ ನಮ್ಗೆ ಈಗ ಒಂದು ಇಲ್ಲಪ್ಪ ಅವ್ರು ಎಲ್ಲದಕ್ಕೂ ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ, ಏನಾದ್ರು ಕಷ್ಟ ಅಂದ್ರೆ ಹೆಲ್ಪ್ ಮಾಡ್ತಿದ್ದಾರೆ, ಏಡ್ ಕೊಡ್ತಾ ಇದಾರೆ, ಕೊಡ್ತಿದ್ದಾರೆ. ಕೇಶವ್ ಸರ್, ಎರಡನೇ ಮಹಾಯುದ್ಧದಲ್ಲಿ, ವಿಶ್ವ ಮಹಾಯುದ್ಧದಲ್ಲಿ ಭಾರತ ಇಂಡೈರೆಕ್ಟ್ ಆಗಿ ಜರ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇದೇ ಇಂಗ್ಲೆಂಡ್ ಅವ್ರಿಗೆ, ಬ್ರಿಟನ್ ಅವ್ರಿಗೆ ಅವ್ರ ಇಡೀ ನೌಕಾ ಬಲವನ್ನೇ ಅಡಗಿಸಿ ಅನೇಕ ಹಡಗುಗಳನ್ನ ಮುಳುಗಿಸಿ ಅವ್ರ ಇಡೀ ಎಕಾನಮಿ ಬುಡಮೇಲ್ ಮಾಡಿದ್ದು ಜರ್ಮನಿ ಅವತ್ತಿಗೆ. ಹಾಗಾಗಿ ಇಂಡೈರೆಕ್ಟ್ ಆಗಿ ಅಲ್ಲಿ ಯಾವಾಗ ಅವ್ರು ಬುಡಮೇಲಾಯ್ತು, ಇಂಡಿಯಾನ ಬಿಡುವಂತ ಅನಿವಾರ್ಯ ಸ್ಥಿತಿ ಕ್ರಿಯೇಟ್ ಆಗ್ಬಿಡ್ತು ಅವ್ರಿಗೆ. ಸಹಾಯ ಎಲ್ಲಿಂದ ಬಂದ್ರು ತಗೋಬೇಕು, ತಪ್ಪಿಲ್ಲ. ಇಲ್ಲ ಏನು ಇವತ್ತಿನ ಸ್ಥಿತಿಯಲ್ಲಿ ಏನಂತಂದ್ರೆ ನಮ್ಮ ರೂಪಾಯಿ ಸ್ಟ್ರೆಂಥನ್ ಆಗುವಂತ ಸ್ಥಿತಿ ಬರ್ಲಿ ಅನ್ನೋಂಥದ್ದು ಆಶಯ. ಯಾಕಂದ್ರೆ ಇವತ್ತು ಮತ್ತೆ 92 ರೂಪೀಸ್ 80 ಪೈಸಾಗೆ ಹೋಗಿದೆ ಪ್ರತಿ ಡಾಲರ್ಗೆ. ಒಂದ್ ವೇಳೆ ಆ ತರದ ಒಂದು ನಮ್ದು ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಡಿಮೆ ಆಗಿ ನಮ್ದು ಎಕ್ಸ್ಪೋರ್ಟ್ಸ್ ತುಂಬಾ ಜಾಸ್ತಿ ಆದ್ರೆ ಮತ್ತೆ ಈ ರಾಷ್ಟ್ರಗಳ ಜೊತೆ ನಮ್ದು ಒಂದು ಒಪ್ಪಂದ ಮಾಡ್ಕೊಂಡು ಎಲ್ಲಿ ಸರ್ ಹಡಗುಗಳು ಓಡಾಡಕ್ಕೆ ಬಿಡ್ತಿಲ್ಲ, ಎಕ್ಸ್ಪೋರ್ಟ್ ಆಗೋದು ಎಲ್ಲಿಂದ ಬಂತು ಕೇಶವ್ ಸರ್? ಹಡಗುಗಳು ಓಡಾಡಕ್ಕೆ ಬಿಡ್ತಿಲ್ಲ, ಇದೇ ಸಮಸ್ಯೆ ನಮ್ದು. ಇಲ್ಲ ಇದು ಇವೆಲ್ಲ ಒಂದು ಶಾರ್ಟ್ ರನ್ ಅಲ್ಲಿ ಆಗ್ತಾ ಇರುತ್ತೆ. ಬಟ್ ನಾವು ಎದೆಗುಂದಬಾರ್ದು, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಬಲಗೊಳಿಸ್ಬೇಕು. ನಾವು ಏನಂದ್ರೆ ಹೆಚ್ಚು ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ರಿಲೈ ಆಗೋದನ್ನ ಕಡಿಮೆ ಮಾಡಿ ಅದನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಕಡೆಗೆ ನಾವು ಹೆಚ್ಚು ಒತ್ತನ್ನ ಕೊಟ್ರೆ ಖಂಡಿತ ಭಾರತ ಆಗೋದಿಲ್ಲ ಅಂತ ಏನಲ್ಲ. ಆ ಒಂದು ಶಕ್ತಿಯು ಪೊಟೆನ್ಶಿಯಲ್ ಭಾರತಕ್ಕಿದೆ, ಅದನ್ನ ನಾವು ಯುಟಿಲೈಸ್ ಮಾಡ್ಕೊಂಡು ಬಹುಶಃ ನಾವು ಮುನ್ನುಗ್ಗಿದ್ರೆ ಖಂಡಿತ ಸಾಧ್ಯ ಇದೆ. ಅದನ್ನ ನಾವು ಪ್ರಯತ್ನ ಪಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಇದು ನೀವು ನೋಡಿ ಪ್ರತಿಯೊಂದು ಒಂದೊಂದು ಸೆಕ್ಟರ್ ಮೇಲೆ, ಇವಾಗ ಒಂದು ಪೆಟ್ರೋಕೆಮಿಕಲ್
ಇಂಡಸ್ಟ್ರೀಸ್ ಮೇಲೆ ಆಗಿರುವ ಅನಾಹುತ ನೋಡಿದ್ರೆ 7% ಭಾರತದ GDP-ಗೆ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಈಗ ಯುದ್ಧದಿಂದ ಬಹುತೇಕ ನಮ್ಗೆ ಈ 7%ಗೆ ಹೊಡೆತ ಬಿದ್ದಂಗೆ ಕಾಣಿಸ್ತಾ ಇದೆ. ಈಗ ಫರ್ಟಿಲೈಸರ್ ಆಗ್ಲಿ, ಪೇಂಟ್ ಆಗ್ಲಿ, ಪ್ಲಾಸ್ಟಿಕ್ ಆಗ್ಲಿ, ಪ್ಯಾಕಿಂಗ್ ಆಗ್ಲಿ, ಫಾರ್ಮಾಸ್ಯೂಟಿಕಲ್ಸ್ ಆಗ್ಲಿ, ಎಲ್ಲದಕ್ಕೂ ಒಂದು ಈ ಕೆಮಿಕಲ್ಸ್ ಮತ್ತೆ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಗಳಿಗೆ ಖಂಡಿತ ಒಂದು ಹೊಡೆತವನ್ನ ಈ ಯುದ್ಧ ಕೊಡ್ತಾ ಇದೆ. ಅದಕ್ಕಾಗಿ ನಾವು ಪ್ರತಿಯೊಂದರಲ್ಲೂ ಒಂದು ಆತ್ಮನಿರ್ಭರತೆ ಅಥವಾ ಸ್ವಾವಲಂಬನೆಯನ್ನ ಮಾಡ್ಕೊಳ್ತಾ ಸಾಗಿದ್ರೆ ಖಂಡಿತ ಆಗತ್ತೆ ಅಂತ ನನ್ನ ಇನ್ಮೇಲೆ ಶಾರ್ಟ್ ರನ್ ಅಲ್ಲಿ ದಿಢೀರ್ನೆ ನಾವು ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಆದ್ರೆ ಖಂಡಿತ ಗ್ರಾಜುಯಲಿ ಈಗಾಗಲೇ ನಾವು ಡೈವರ್ಸಿಫೈ ಮಾಡಕ್ಕೆ ಶುರು ಮಾಡಿದೀವಿ. ಭಾರತ ಕೂಡ ತನ್ನ ವ್ಯಾಪಾರವನ್ನ ಡೈವರ್ಸಿಫೈ ಮಾಡ್ತಾ ಇದೆ, ಬೇರೆ ಬೇರೆ ದೇಶಗಳ ಜೊತೆಗೆ ಮಾಡ್ತಾ ಇದೆ. ಹಂಗಾಗಿ ಒಂದು ಹಂತದಲ್ಲಿ ಇದು ಕಡಿಮೆ ಕೂಡ ಆಗತ್ತೆ. ಯಾಕಂದ್ರೆ ನೆಕ್ಸ್ಟ್ ಅಮೆರಿಕ ಕೂಡ ಇದೇ ಮಟ್ಟದ ಒಂದು ದೊಡ್ಡ ಮಟ್ಟದ ಪವರ್ ಆಗಿ ಉಳಿಯಲ್ಲ. ಸೊ ಹಾಗಾಗಿ ಭಾರತ ಕೂಡ ಇಮಿಡಿಯೇಟ್ ಆಗಿ ಬರ್ದೇ ಇದ್ರೂ ಒಂದು ಓವರ್ ದಿ ಇಯರ್ಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಈಗ AI ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋದ್ರಿಂದ AI ಅಲ್ಲಿ ಯಾರು ಹೆಚ್ಚು ಇನ್ವೆಸ್ಟ್ ಮಾಡಿ ಅದರಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿರ್ತಾರೆ ಆ ರಾಷ್ಟ್ರಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಇರುತ್ತೆ. ಸೊ ಅಮೆರಿಕ ಕೂಡ ಪ್ರಯತ್ನ ಪಡ್ತಿದೆ, ಒಂದ್ ಕಡೆ ಇಂಡಿಯಾ, ಚೈನಾ, ರಷ್ಯಾ ಎಲ್ಲವೂ ಪ್ರಯತ್ನ ಪಡ್ತಾ ಇದೆ. ಸೊ ಹಂಗಾಗಿ ಒಂದಷ್ಟು ಕೆಲಸಗಳನ್ನ ಕಳ್ಕೊಳ್ತೀವಿ. ಅವ್ರ ಮೇಲೆ ಡಿಪೆಂಡ್ ಆಗಿರೋ ಈ ಕೆಲಸಗಳು ಹೋಗ್ಲೂಬಹುದು, ಹೊಸ ಕೆಲಸಗಳು ಸೃಷ್ಟಿ ಆಗ್ಬೋದು. ಆ ಕೆಲಸಗಳನ್ನ ಭಾರತವೇ ಸೃಷ್ಟಿ ಮಾಡೋದಾದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದಂತ ದಿನಗಳು ಬರ್ಬೋದು. ಆದ್ರೆ ಅದಕ್ಕೆ ನಾವು ರೆಡಿ ಇರ್ಬೇಕು ಅನ್ನೋಂಥದ್ದು. ಮತ್ತೆ ಈಗ ನಾವು ರಿಸರ್ಚ್ ಅಂಡ್ ಡೆವಲಪ್ ಹಾಗೆ ಗೋಲ್ಡ್ ಕತೆ ಹೇಳ್ಬಿಡಿ ಸರ್ ಒಂಚೂರು. ಬಹಳ ಜನಗಳ ಪ್ರಶ್ನೆ ಅದು, ಗೋಲ್ಡ್ ಕತೆ ಅಂತ ಬಂದ್ರೆ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ಸರ್, ಗೋಲ್ಡ್ ಕತೆ ಏನು, ಗೋಲ್ಡ್ ಕತೆ ಏನು ಅಂತ. ಅಲ್ಲ, ತುಂಬಾ ಕಡಿಮೆ ಆಗತ್ತೆ ಅಂತ ನಾವು ಯೋಚನೆ ಮಾಡುವಂಥದ್ದು ಸರಿಯಲ್ಲ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಅದು ಸ್ಟೇಬಲ್ ಆಗೋದು ನಾನು ಯಾವಾಗ್ಲೂ ಅನ್ಕೊಳ್ತಾ ಇರೋದು 1,30,000 ಇಂದ 1,40,000ಗೆ ಸ್ಟೇಬಲ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಒಂದು ಇನ್ನೂ ಹೆಚ್ಚಿಗೆ ಡಾಲರ್ ರಿಲೈ ಆಗಿ ಅದು ಸ್ಟ್ರಾಂಗ್ ಆಗತ್ತೆ, ಅದರಿಂದ ಬಿದ್ದೋಗುತ್ತೆ ಅಂತ ನಾವೇನ್ ಅನ್ಕೊಳ್ತಾ ಇದೀವಲ್ವಾ, ಆ ತರದ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಮುಂದೆ ಬರುವ ದಿನಗಳು ಅನಿಶ್ಚಿತತೆಯೇ ನಿಶ್ಚಿತವಾಗಿರುವಂತ ಒಂದು ಘಟ್ಟ. ಸೊ ಅನಿಶ್ಚಿತತೆ ಎಲ್ಲಿವರೆಗೂ ಜಾಸ್ತಿ ಆಗಿರುತ್ತೆ ಅಲ್ಲಿವರೆಗೂ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಈವನ್ ಸೆಂಟ್ರಲ್ ಬ್ಯಾಂಕ್ಸ್ ಕೂಡ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ತುಂಬಾ ಕಡಿಮೆ ಆಗೋದಿಲ್ಲ. ಹಂಗಾಗಿ ನಾವೊಂದು ಲೆಕ್ಕಾಚಾರ ಆಗ್ತಾ ಇರೋದು 130ರಿಂದ 1,40,000 ಒಳಗಡೆ ಅದು ಸ್ಟೆಬಿಲೈಸ್ ಆಗಬಹುದು ಅಂತ ಕಾಣುತ್ತೆ. ಫೈನ್. ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು.